ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ನಿಮಗೆ ನಮ್ಮೂರಲ್ಲಿ ನಡೀತಾ ಇರೋ ಅದ್ದೂರಿ ಉತ್ಸವನ ನಿಮ್ಮ ಜೊತೆಲೂ ಹಂಚ್ಕೋಬೇಕು ಅಂತ ಹೇಳಿ ನಾನು ಈ ವ್ಲಾಗ್ ಮಾಡ್ತಾಯಿದ್ದೀನಿ. ನಮ್ಮೂರಲ್ಲಿ ಬಸವಣ್ಣ, ಕೆಂಚರಾಯ ಸ್ವಾಮಿ, ಹುಚ್ಚಮ್ಮ, ದ್ಯಾವಮ್ಮ ಹಾಗೂ ಚೌಡೇಶ್ವರಿ ಈ ಎಲ್ಲ ದೇವರುಗಳ ಅದ್ದೂರಿ ಉತ್ಸವನ ತುಂಬ ವರ್ಷಗಳ ನಂತರ ಮಾಡ್ತಾಯಿದ್ದಾರೆ. ಹಾಗಾಗಿ ಅದನ್ನೆಲ್ಲ ನಾನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ತಾಯಿದ್ದೀನಿ. ಉತ್ಸವ ಸಂಜೆ ಇರೋದ್ರಿಂದ ದೇವ್ರುಗಳಿಗೆಲ್ಲ ಆರತಿ ಮಾಡಬೇಕು ಅಂತ ಹೇಳಿ ಆರತಿಗೆ ಅಂತ ನಾನು ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಮನೆ ಎಲ್ಲ ಕೆಲಸ ಫಸ್ಟ್ ಮುಗಿಸಿ ಆರತಿಗೆ ಕಡಲೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಬೆಲ್ಲ ಪಾಕ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ದೇವ್ರುಗಳಿಗೂ ಆರತಿ ಮಾಡಬೇಕು ಅಂತ ಅಂದಿದ್ರು. ಹಾಗಾಗಿ ಎಲ್ಲ ದೇವ್ರಿಗೂ ಆರತಿನ ಮೊದಲು ರೆಡಿ ಮಾಡಿಕೊಂಡೆ. ಎಲ್ಲ ದೇವ್ರುಗಳಿಗೂ ಸಪ್ರೇಟಾಗಿ ಆರತಿನ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಆರತಿ ಎಲ್ಲ ಮಾಡಿಕೊಂಡು ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಮೊದಲು ನಾನು ನಮ್ಮೂರಲ್ಲಿರೋ ಬಸವಣ್ಣ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಂತೂ ಬಸವಣ್ಣಂಗೆ ಹೂವಿನ ಅಲಂಕಾರ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡಿದರು. ಅದನ್ನೆಲ್ಲ ನೋಡಿಕೊಂಡು ಹಾಗೆ ವಿಡಿಯೋ ಮಾಡಿ ನಾನು ಪೂಜೆ ಮಾಡ್ತಾಯಿದ್ದೆ. ಪೂಜೆ ಎಲ್ಲ ಮಾಡಿ ಬಸವಣ್ಣನಿಗೆ ಆರತಿನೂ ಮಾಡಿ ಈಚೆ 2 ಈಚಲ ಮರ ಇದೆ, ಅದಕ್ಕೂ ಆರತಿ ಎಲ್ಲ ಮಾಡ್ಕೊಂಡು ಬಂದೆ. ಬಸವಣ್ಣಂಗೆ ಆರತಿ ಮಾಡ್ಕೊಂಡು ಮನೆಗೆ ಬಂದು ಮಿಕ್ಕಿರೋ ದೇವ್ರುಗಳಿಗೆ ಆರತಿನ ತಗೊಂಡು ದೇವ್ರ ಗದ್ಗೆ ಆಗಿರೋ ಜಾಗಕ್ಕೆ ಹೋಗ್ತಾಯಿದ್ದೀನಿ. ಅಲ್ಲಿ ಹೋಗಿ ಅಲ್ಲೂ ದೇವ್ರುಗಳಿಗೆಲ್ಲ ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ರು. ನೋಡಿ ಎಲ್ಲ ದೇವ್ರುಗಳದ್ದು ವಿಡಿಯೋ ಮಾಡಿ ನಾನು ಆರತಿ ಮಾಡ್ತಾಯಿದ್ದೀನಿ ಎಲ್ಲ ದೇವ್ರುಗಳಿಗೂ. ತುಂಬ ಜನ ಇರಲಿಲ್ಲ, ಹಂಗಾಗಿ ಆರಾಮಾಗಿ ನಿಧಾನಕ್ಕೆ ನೆಮ್ಮದಿಯಾಗಿ ದೇವ್ರುಗಳಿಗೆಲ್ಲ ಆರತಿ ಮಾಡಿಕೊಂಡು ಊಟ ಫಸ್ಟ್ ಊಟ ನಾವು ಅಲ್ಲಿ ಊಟ ಇದ್ದಿದ್ದರಿಂದ ದೇವ್ರುಗಳನ್ನೆಲ್ಲ ದೇವಸ್ಥಾನದಲ್ಲಿ ಕೂರಿಸಿ ಎಲ್ಲ ಊಟಕ್ಕೆ ಅಂತ ಹೇಳೋದ್ರು. ಊಟ ಎಲ್ಲ ಮುಗಿಸ್ಕೊಂಡು 10 ಗಂಟೆ 10:15 ಉತ್ಸವನ ಸ್ಟಾರ್ಟ್ ಮಾಡಿದ್ವಿ. ದೇವ್ರುಗಳನ್ನೆಲ್ಲ ವಾಹನ ಮೇಲೆ ಕೂರಿಸಿದ್ವಿ. ವೀರಗಾಸೆ ಕುಣಿತ ಇದ್ದಿದ್ದರಿಂದ ವೀರಗಾಸೆಯವರು ಒಳಗಡೆಯಿಂದ ಬರ್ತಾ ಇರೋದು. ವೀರಗಾಸೆ ಕುಣಿತ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಎಲ್ಲ ಉತ್ಸವ ವೀರಗಾಸೆ ಕುಣಿತ ಎಲ್ಲ ನೀವು ನೋಡಿ ದೇವರ ಆಶೀರ್ವಾದನ ತಗೊಳ್ಳಿ.
ಖಾಲಿ ಕಣ್ಣ ಶಿವನ ಮಗ ಪತ್ರ ಖಾಲಿ ಕಣ್ಣ ಶಿವನ ಮಗ ಪತ್ರ ಖಾಲಿ ಕಣ್ಣ ವೀರಭದ್ರ ವೀರಗಾಸೆಯವರಂತೂ ಕುಣಿದು ಸಾಕಾಗಿದೆ ಅಂತ ಹೇಳಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಅಂತ ಹೇಳಿ ಉತ್ಸವನ ಅಲ್ಲೇ ನಿಲ್ಲಿಸಿದ್ರು. ಹಂಗೆ ಎಲ್ಲ ಕುಂತಿದ್ದಾಗ ಒಂದು ವಿಡಿಯೋ, ಉತ್ಸವನೂ ನಿಂತಿತ್ತು, ಜನ ಎಲ್ಲ ನಿಂತಿದ್ದರು. ಹಂಗೆ ಒಂದು ವಿಡಿಯೋನ ಎಲ್ಲರಿಂದಲೂ ತಗೊಂಡೆ. ನಮ್ಮನೆ ಹತ್ರ ಬಂದಾಗ ನಾನು ದೇವ್ರುಗಳಿಗೆಲ್ಲ ಕಾರ ಹಬ್ಬದ ಟೈಮಲ್ಲೂ ಬಂದಾಗ ನಾನು ದೇವ್ರುಗಳಿಗೆಲ್ಲ ಆರತಿ ಮಾಡ್ತೀನಿ. ಹಾಗಾಗಿ ಉತ್ಸವ ಬಂದಾಗ ನಾನು ದೇವ್ರಿಗೆಲ್ಲ ಆರತಿ ಮಾಡಿ ದೃಷ್ಟಿ ಎಲ್ಲ ತೆಗೆದೆ. ನಾನು ಪ್ರತಿ ವರ್ಷವೂ ಕಾರ ಹಬ್ಬದ ಟೈಮಲ್ಲಿ ಮಾಡ್ತೀನಿ, ಹಾಗಾಗಿ ಉತ್ಸವದ ಟೈಮಲ್ಲೂ ಮಾಡಿದೆ. ಅಲ್ಲಿಂದ ವೀರಗಾಸೆ ಕುಣಿತ ಮತ್ತೆ ಶುರು ಮಾಡಿದ್ರು. 1:30-2 ಗಂಟೆವರೆಗೂ ವೀರಗಾಸೆ ಕುಣಿತ ಇತ್ತು. ಕೊನೆಯದಾಗಿ ಮಂಡಲ ಎಲ್ಲ ಹಾಕಿ ವೀರಗಾಸೆ ಕುಣಿತದ್ದು ರುದ್ರಕಾಳಿದು ಮಂಡಲದಿತ್ತು. ಅದಂತೂ ತುಂಬ ಚೆನ್ನಾಗಿದೆ, ಎಲ್ಲ ನೀವು ನೋಡಿ. ಅದಂತೂ ನನಗಂತೂ ತುಂಬಾ ಇಷ್ಟ ಆಯಿತು, ಅದು ಮಹಾಕಾಳಿದು.
ಗಸೆ ಕುಣಿತ ಎಲ್ಲ ಆದಮೇಲೆ ನಮ್ಮೂರಲ್ಲಿ ಗಂಡಸರೆಲ್ಲ ಹಂಗೆ ಒಂದೆರಡು ಸ್ಟೆಪ್ ಹಾಕ್ಕೊಂಡು ಹಂಗೆ ಉತ್ಸವ ಮುಂದೆ ಹೋಯಿತು. ಹಂಗೆ ಕೊನೆವರೆಗೂ ಮುಗಿಸಿ ಸ್ವಾಮನ್ನ ಕುಣಿಸ್ತಾಯಿದ್ರು. ಅದನ್ನು ಸ್ವಲ್ಪ ಹೊತ್ತು ಕುಣಿಸಾದ್ಮೇಲೆ ದೇವ್ರನ್ನ ಮಣೆ ಹಾವು ಹಾಕಬೇಕು ಅಂತ ಹೇಳ್ಬಿಟ್ಟು ದೇವಸ್ಥಾನದ ಹತ್ರ ಬಂದರು. ಇವಾಗ ದೇವ್ರುಗಳಿಗೆಲ್ಲ ಮಣೆ ಹಾಕ್ಬಿಟ್ಟು ದೇವ್ರನ್ನ ದೇವಸ್ಥಾನದೊಳಗೆ ಗದ್ಗೆ ಮಾಡ್ತಾರೆ. ಇದು ಕೆಂಚಪ್ಪ ಮತ್ತು ಚೌಡಮ್ಮ. ಇದು ಬಸವಣ್ಣನ ಕಳಶ. ತುಂಬ ವರ್ಷಗಳಾದಮೇಲೆ ಕಳಶನ ಹೂಡಿದ್ದು. ಈಗ ಕೆಂಚಪ್ಪ ನಮ್ಮೂರಲ್ಲಿ ಒಬ್ಬರ ಮೇಲೆ ಕೆಂಚಪ್ಪ ಬರುತ್ತೆ. ಈಗ ಅಲ್ಲಿ ಅವ್ರು ಸುಮ್ಮನೆ ನಿಂತಿದ್ರು, ಕೆಂಚಪ್ಪನೇ ಅವ್ರನ್ನ ಕರೀತಾ ಇದ್ರು. ನೋಡಿ ಇವ್ರ ಮೈ ಮೇಲೆ ಬರುತ್ತೆ. ಪ್ರತಿ ವರ್ಷ ನಮ್ಮೂರಲ್ಲಿ ಅಂದರೆ ಅವ್ರ ಮೇಲೆ ಬಂದೇ ಬರುತ್ತೆ. ಅದೊಂದು ಕ್ಷಣಕ್ಕೋಸ್ಕರ ನಾವೆಲ್ಲ ಕಾಯ್ತಾ ಇರ್ತೀವಿ. ಟೈಮಲ್ಲಿ ಕೆಂಚಪ್ಪನ ತಡೆಯೋದಕ್ಕೆ ಆಗಲ್ಲ, ಅಷ್ಟು ನೋಡ್ತಾ ಕಳಶದ ಮೇಲೆ ಕೊನೆ ಟೈಮಲ್ಲಿ ಬಸವಣ್ಣನ ಕಳಶದಿಂದ ಬಿಡಿಸೋಕ್ಕೆ ಆಗಲಿಲ್ಲ. ತುಂಬ ಜನ ದೇವ್ರುಗಳು ಕುಣಿಯೋದನ್ನು ನೋಡೋದೇ ಒಂದು ಅದ್ಭುತ ಅಂತ ಅನಿಸುತ್ತೆ. ಅದನ್ನು ನೋಡೋದಕ್ಕೂ ಎರಡು ಕಣ್ಣುಗಳು ಸಾಲದು ಅನ್ನೋ ಥರ ನನಗಂತೂ ಅನ್ನಿಸ್ತು. ನೋಡಿ ಯಾವ ಥರ ಕಳಶ ಹೆಂಗೆ ಕುಣಿತಾ ಇದೆ ಅಂತ ಹೇಳಿ. ಇಷ್ಟು ಜನ ಇಟ್ಕೊಂಡು ತಡೆಯೋದಕ್ಕೆ ಇನ್ನೂ ತಡೆಯೋಕ್ಕಾಗ್ತಾ ಇಲ್ಲ, ಬಸವಣ್ಣನೂ ತಡೆಯೋಕ್ಕಾಗ್ತಾ ಇಲ್ಲ. ಇಷ್ಟೆಲ್ಲ ಆಗಿ ದೇವರೆಲ್ಲ ಗದ್ಗೆ ಮಾಡೋಷ್ಟೊತ್ತಿಗೆ 3 ಗಂಟೆ ಆಗುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ.